ನೋಡಿ ಅದನ್ನೇ ಹೇಳ್ತಾರೆ. ಈಗ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ದಾಗ ಪ್ರತಿ ದಿವಸ ಮಾತಾಡಿ ಬರೀ 65-66 ಸೀಟ್ ಬಂತು. ಇದಕ್ಕೆ ಕಾರಣ ಇಂಥವ್ರಿಂದಲೇ. ಸುಮ್ಮನೆ ಏನು ಎಲೆಬಿಲ್ಲದ ನಾಲಿಗೆ ಅಂತ ಹೇಳಿ ಏನು ಬೇಕಂತ ಮಾತಾಡೋದಲ್ಲ. ಈ ನಾಲಿಗೆಗೂ ಮಿದುಳಿಗೆ ಅವ್ರಿಗೆ ಲಿಂಕೇ ಇಲ್ಲ. ಆ ರೀತಿ ಅರೆ ಹುಚ್ಚಂತೆ ಮಾತಾಡ್ತಿದ್ದಾರೆ. ಇಂಥವ್ರನ್ನ ನಿಮಾನ್ಸ್ ಹಾಸ್ಪಿಟ್ಲಿಗೆ ಸೇರಿಸೋದು ಭಾಳ ಉತ್ತಮ ಅನಿಸುತ್ತೆ. ಆಮೇಲೆ ಕೋವಿಡ್ನಲ್ಲಿ ನೋಡಿ, ಯಡಿಯೂರಪ್ಪನವ್ರು ಕೋವಿಡ್ ಬಂತು, ನಮಗೂ ಕೋವಿಡ್ ಬಂತು, 2 ಬಾರಿ ಬಂತು. ನಾವೆಲ್ಲಿ ಚಿಕಿತ್ಸೆ ಪಡೆದ್ವಿ? ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ್ವಿ. ಚಿಕಿತ್ಸೆ ಪಡೆದು ನಾವು ಮನೆಯಲ್ಲಿದ್ವಿ 15 ದಿವಸ 8 ದಿವಸ. ಆದರೆ ನೀವು ಹೋಗಿದ್ದು ಎಲ್ಲಿಗೆ? ಐಷಾರಾಮಿ ಆಸ್ಪತ್ರೆಗೆ ಹೋಗಿ ಮಲಗಿದ್ರಿ. 8 ಲಕ್ಷ ಯಡಿಯೂರಪ್ಪನಿಗೆ ಕೊಟ್ರೆ, ಸರ್ಕಾರ ಕೊಟ್ರೆ. ಅರೆ ನಿಮಗೆ ಐಷಾರಾಮಿ ಆಸ್ಪತ್ರೆ ಬೇಕಾಯ್ತು, ಅದಕ್ಕೆ ಹೋಗಿ ಮಲಗಿದ್ರಿ. ಈ ರೀತಿ ಗಾಳಿಯಲ್ಲಿ ಗುಂಡು ಹೊಡೆಯೋದು ಬಿಡಬೇಕು. ಕಾಂಗ್ರೆಸ್ ಸರ್ಕಾರ ಜೊತೆ ಕೈ ಜೋಡಿಸಿ. ಇವತ್ತು ನಿಮ್ಮ ಹೋರಾಟ, ನಮ್ಮ ಹೋರಾಟ, ಭಾರತೀಯ ಜನತಾ ಪಾರ್ಟಿ ಹೋರಾಟ ಕಾಂಗ್ರೆಸ್ ವಿರುದ್ಧ ಸಂಘರ್ಷ ಮಾಡಬೇಕು. ಕಾಂಗ್ರೆಸ್ ರಾಜ್ಯದಲ್ಲಿ ಸಂಪೂರ್ಣ ವಿಫಲವಾಗಿದೆ. ಬರಗಾಲದ ತತ್ತರಿಸಿದರೆ 223 ತಾಲೂಕು, 223 ತಾಲೂಕಿಗೆ ಹಣ ಬಿಡುಗಡೆ ಆಗಿಲ್ಲ. 2,000 ರೂಪಾಯಿ ಅಂದರು, 2 ರೂಪಾಯಿನೇ ಬಿಡುಗಡೆ ಮಾಡಿಲ್ಲ. ಇದೇ ನಮ್ಮ ಸರ್ಕಾರ ಯಡಿಯೂರಪ್ಪನವ್ರು ಇದ್ದಾಗ 1 ಎಕರೆಗೆ 13,000 ರೂಪಾಯಿ ಬಿಡುಗಡೆ ಮಾಡಿದರು. ಇವತ್ತು ಕಾಂಗ್ರೆಸ್ ಸರ್ಕಾರ ಹಣ ಬಿಡುಗಡೆ ಆಗಿಲ್ಲ. ಜಮೀರ್ ಅಹಮದ್ ಹೇಳಿಕೆಗಳು ಎಷ್ಟು ವಿಕೃತ ಹೇಳಿಕೆಗಳು. ಸಿದ್ದರಾಮಯ್ಯ 10,000 ಕೋಟಿ ಅಂತ ಹೇಳಿದರು ಮೌಲ್ಯಗಳು ಸಮಾವೇಶದಲ್ಲಿ. ಇದನ್ನು ಟೀಕೆ ಮಾಡಿದರೆ ಇದ್ರ ವಿರುದ್ಧ ಹೋರಾಟ ಮಾಡಬೇಕು. ಕಾಂಗ್ರೆಸ್ ವಿರುದ್ಧ ರಾಜ್ಯದ ಅಧ್ಯಕ್ಷರ ಕೈ ಜೋಡಿಸಿ ಅವ್ರ ಜೊತೆಗಿದ್ದು ನಾವು ಹೋರಾಟ ಮಾಡಬೇಕು. ನಮ್ಮ ಸಂಘರ್ಷ ಕಾಂಗ್ರೆಸ್ ವಿರುದ್ಧ ಹೋರಾಟವಿನ ಈ ರೀತಿ ದಿನಕ್ಕೊಂದು ಹೇಳಿಕೆ ಕೊಟ್ಟರೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ಸಿನ ಫಲಾನುಭವಿಯಾಗಿ ಕಾಂಗ್ರೆಸ್ ಏಜೆಂಟರ ಮಾತಾಡ್ತಿದ್ದಾರೆ. ಇದು ಸರಿಯಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು.